1,44,000 ಋಷಿ ವರ್ಕರ್ಸ್ ಇದ್ದಾರೆ. ಅದು ಸತ್ಯ. ಇದು ಬೈಬಲ್ ನಲ್ಲಿ ಹಿಂದ್ಗಡೆ ಲಾಸ್ಟ್ ಚಾಪ್ಟರ್ ನಲ್ಲಿ ಇದೆ. ದೇರ್ ಆರ್ 1,44,000 ವರ್ಕರ್ಸ್. ಕೆಲವು ನಿಜ ಸಾರಾಂಶ ಎಲ್ಲ ಹೇಳಿದ್ವಲ್ಲ, ಅಸ್ತ್ರಾಲಯ, ಸ್ಥಾನಬಲ, ಅದೆಲ್ಲ ಅವ್ರು ಕೊಟ್ಟಿದ್ದ ನಾಲೆಡ್ಜ್, ಅದೆಲ್ಲ ನಾವು ಹೇಳಿರೋದು. ಸೊ ಇದೆಲ್ಲ ಅವ್ರು ನಮ್ಗೆ ಹೇಳಿದ್ದು ನಾವು ನಿಮ್ಗೆ ಹೇಳ್ತಾ ಇರೋದು. ಇವಾಗ ನೀವು 30 ಎಪಿಸೋಡ್ಸ್ ಮಾಡಿದಿರ, ಆ ನಾಲೆಡ್ಜ್ ಎಲ್ಲ ಅವ್ರು ಕೊಟ್ಟಿದ್ದೆ ನಾವು ಹೇಳಿರೋದು. ಇಟ್ ಈಸ್ ಬೈ ಹಿಸ್ ಗ್ರೇಸ್ ಅಲ್ಲಿ ಇಟ್ ಹಸ್ ಕಮ್ ಟು ದ ಪಬ್ಲಿಕ್ ಡೊಮೇನ್. ಅವ್ರು ಏನಾದರೂ ಅಧ್ಯಯನ ಮಾಡ್ತಾ ಇದ್ರು? ಹಿ ವಾಸ್ ಪರಬ್ರಹ್ಮ ಸ್ವರೂಪ, ಅವ್ರಿಗೆ ಬೇಕಾಗಿಲ್ಲ. ಅವ್ರ ಕಡೆಯಿಂದ ಯಾವ್ದು ವಿಷಯಗಳನ್ನ ಅಧ್ಯಯನ ಮಾಡಿ ಅಂತ ನಿಮಗೆ? ಅದೇ ಸಪ್ತಋಷಿಗ ಮಾಡಿ ಅವ್ರು ಹೇಳಿದ್ದು. ಯಾರು ದುಡ್ಡು ಕೇಳಿದ್ರು ಇನಿಷಿಯೇಷನ್ ಮಾಡುವಾಗ, ಅವ್ರು ಹೇಳಿದ್ರು ಮೈ ಫೀಸ್ ಇಸ್ ಯುವರ್ ರೆಗ್ಯುಲರ್ ಧ್ಯಾನ ಮೆಡಿಟೇಷನ್, ಅಷ್ಟೇ ಅವ್ರು ಹೇಳಿದ್ರು. ಸೊ ಅದನ್ನ ಸಪ್ತರ್ಷಿ ಮಾರ್ಗ ರೆಗ್ಯುಲರ್ ಆಗಿ ಯಾರು ಮಾಡ್ತಾರೋ ಅವ್ರು ಮೋಕ್ಷಕ್ಕೆ ಹೋಗ್ತಾರೆ. ಸಪ್ತರ್ಷಿ ಮಾರ್ಗದಲ್ಲಿ ಏನೇನು ಫಾಲೋ ಮಾಡಬೇಕು? ಅಲ್ಲ, ಅದು ಒಂದು ಸಿಸ್ಟಮ್ ಇದೆ. ಅದು ಇಂಡಿವಿಜುವಲ್ ಆಗಿ ಹೇಳ್ಬೇಕು, ಅದು ಪಬ್ಲಿಕ್ ಆಗಿ ಹೇಳಕ್ಕಾಗಲ್ಲ. ಅದು ಇಟ್ ಈಸ್ ಎ ವೇ ಆಫ್ ಧ್ಯಾನ ವೆರಿನ್ ಯು ರಿಯಲೈಸ್ ದ ಸೆಲ್ಫ್ ಅಂಡ್ ಯು ನೋ ದ ಪಾತ್ ಫ್ರಮ್ ವೇರ್ ಯು ಹ್ಯಾವ್ ಕಮ್ ಅಂಡ್ ಯು ಕ್ಯಾನ್ ಗೋ ಟು ದಟ್ ಪಾತ್ ಇನ್ ದ ಎಂಡ್ ಆಫ್ ಯುವರ್ ಲೈಫ್. ಸರ್, ಇನ್ನೊಂದು ಪ್ರಶ್ನೆ. ಕಲಿಯುಗದಲ್ಲಿ 1,48,000 ಜ್ಞಾನಿಗಳನ್ನ ಒಗ್ಗೂಡಿಸ್ತಾರೆ ಅಂತ ಕೆಲವಷ್ಟು ಗುರುಗಳು, ಜ್ಞಾನಿಗಳು ಬರ್ದಿರೋದು. ಈಗ ಶರಣರ ವಚನಗಳಲ್ಲಿ ಅಂದ್ರೆ 12ನೇ ಶತಮಾನದಲ್ಲಿ ಅವ್ರು ಬರ್ದಿರೋದು 1,48,000 ಯೋಗಿಗಳು ಇಲ್ಲ ಜ್ಞಾನಿ. ಇಲ್ಲ, ಅದು ತಪ್ಪು. 1,44,000 ಋಷಿ ವರ್ಕರ್ಸ್ ಇದ್ದಾರೆ. ಅದು ಸತ್ಯ. ಇದು ಬೈಬಲ್ ನಲ್ಲಿ ಹಿಂದ್ಗಡೆ ಲಾಸ್ಟ್ ಚಾಪ್ಟರ್ ನಲ್ಲಿ ಇದೆ. ದೇರ್ ಆರ್ 1,44,000 ವರ್ಕರ್ಸ್. ದೇ ಕಮ್ ಅಂಡರ್ ದ ಋಷಿ. ಇವಾಗ ಅತ್ರಿ ಮಹರ್ಷಿ ಇನ್ ಚಾರ್ಜ್. ಫಾರ್ ಎವ್ರಿ 60 years ದ ಋಷಿ ಚೇಂಜಸ್ ಅಂಡ್ ಫಾರ್ ಎವ್ರಿ ಮನ್ವಂತರ ದ ಸಪ್ತ ಋಷಿ ಚೇಂಜ್. ಮುಂಚೆ ಮಾರ್ಕಂಡೇಯ ಮಹರ್ಷಿ ಇದ್ರು, ಅದಕ್ಕೆ ಮುಂಚೆ ಭೃಗು ಮಹರ್ಷಿ ಇದ್ರು. 1,44,000 ವರ್ಕರ್ಸ್. ಸರ್, ಅವರೆಲ್ಲ ಒಂದು ಕಡೆ ಸೇರ್ತಾರೆ ಅಂತ? ಅವ್ರೆಲ್ಲ ಕಡೆ, ಅವರೆಲ್ಲರೂ ಮೌಂಟ್ ಕೈಲಾಸ್, ಅದೇ ಹೆಡ್ ಕ್ವಾರ್ಟರ್ಸ್, ಅಲ್ಲಿ ಸೇರ್ತಾರೆ ಆಸ್ಟ್ರಲ್ ಆಗಿ. ಪ್ರತಿದಿನ ಸೇರ್ತಾರೆ ಅಲ್ಲಿ. ಒಬ್ರಿಗೊಬ್ರು ಕನೆಕ್ಷನ್ ಅನ್ನೋದಿರುತ್ತೆ. ಒಂದು ಟೈಮ್ ನಲ್ಲಿ ಸೌತ್ ಇಂಡಿಯಾದಲ್ಲಿ ಸೇರ್ತಾರೆ ಅಂತ ಅದು ಗೊತ್ತಿಲ್ಲ. ಅದೆಲ್ಲ ಡಿವೈನ್ ಸೀಕ್ರೆಟ್. ಅದು ರಿಷಿಸ್ಗೆ ಗೊತ್ತು. ಅದು ಆ ಕಾಲಕ್ರಮದಲ್ಲಿ ಏನೇನ್ ಕೆಲಸ ಆಗ್ಬೇಕು ಅಲ್ಲಲ್ಲಿ ಹೋಗಿ ಸೇರ್ತಾರೆ ಎಲ್ಲರೂ. ಎಲ್ಲ ಅಲ್ಲಿಂದ ಡೈರೆಕ್ಷನ್ಸ್ ಬರ್ತದೆ ಅತ್ರಿ ಮಹರ್ಷಿದಿಂದ. ಅವ್ರು ಏನ್ ಕೆಲಸ ಕೊಡ್ತಾರೆ ಅದನ್ನ ಪ್ರಕಾರ ಅವರು ಬ್ರಹ್ಮಾಂಡದಲ್ಲಿ ಅಲ್ಲಿ ಇಲ್ಲಿ ಹೋಗಿ ಸೇರಿ ಕೆಲಸ ಮಾಡ್ಬಿಟ್ಟು ಬರ್ತಾರೆ. ಥ್ರೂಔಟ್ ಬ್ರಹ್ಮಾಂಡ ದೇ ಡೂ ದ ವರ್ಕ್. ಇಲ್ಲ, ಕಷ್ಟ. ದೇ ಆರ್ ಸೀಕ್ರೆಟ್ಲಿ ಡನ್. ಇನ್ನೊಂದು ಋಷಿ ವರ್ಕರ್ ಯಾರಂದ್ರೆ, ನಮ್ಮ ಗುರುಗಳು ಹೇಳಿದ ಪ್ರಕಾರ ಖಲೀಲ್ ಗಿಬ್ರಾಹಿಂ ಅಂತ. ಹಿ ಈಸ್ ಎ ಟರ್ಕಿಶ್ ಪೊಯೆಟ್. ಹಿ ವಾಸ್ ಎ ರಿಷಿ ವರ್ಕರ್. ಅವ್ರದ್ದು ಬುಕ್ಸ್ ಓದಿ ತುಂಬಾ ಚೆನ್ನಾಗಿದೆ. ವೆರಿ ಗುಡ್ ಇಟ್ ಇಸ್. ಅವ್ರು ಏನೋ ತಪ್ಪು ಮಾಡಿದ್ರು, ಅದಕ್ಕೆ ಅವರು ಆ ವರ್ಕರ್ ಪೋಸ್ಟ್ ತೆಗೆದ್ಬಿಟ್ರು. ತುಂಬಾ ಡಿಸಿಪ್ಲಿನ್ಡ್ ಆಗಿರ್ಬೇಕು. ಸ್ವಲ್ಪ ಏನಾದ್ರು ಎಡವಟ್ ಆದ್ರೆ ಈಸ್ ರಿಮೂವ್ಡ್ ಇಮಿಡಿಯೇಟ್ಲಿ. ಅಷ್ಟು ಈಸಿ ಇಲ್ಲ ಕೆಲಸ ವರ್ಕರ್. ಪರ್ಫೆಕ್ಟ್ ಡಿಸಿಪ್ಲಿನ್ ಇರಬೇಕು. ಫಾರ್ ಎಕ್ಸಾಂಪಲ್ ಒಂದು ಘಟನೆ ಹೇಳ್ತೀನಿ. ನಾವು 76 ನಲ್ಲಿ ನಾವು ಅವ್ರನ್ನ ಫೋರ್ಸ್ ಮಾಡ್ತೀವಿ. ಸರ್, ವಿ ಹ್ಯಾವ್ ಟು ಟೇಕ್ ಎ ಫೋಟೋ ವಿತ್ ಯು. ಅವರು ನೋ ಇಟ್ ಇಸ್ ನಾಟ್ ಪಾಸಿಬಲ್, ದ ರಿಷೀಸ್ ವಿಲ್ ನಾಟ್ ವರ್ಕ್. ನೋ ಸರ್, ವಿ ಹ್ಯಾವ್ ಟು. ನೋ ಪ್ಲೀಸ್. ನಾವು ಅಮ್ಮವ್ರ ಹತ್ರ ಹೋಗಿ ಹೇಳ್ದಿ, ನೋಡಿ ಈ ತರ ಹೇಳ್ತಾ ಇದಾರೆ. ಅವ್ರು ಬಂದ್ಬಿಟ್ಟು ಶಾ ಅಂತ ಕರಿಯೋರು, ಅಂಬರೀಷ್ ಅಲ್ಲ, ಶಾ ವಾಟ್ ಈಸ್ ದಿಸ್, ಮೈ ಬಾಯ್ಸ್ ಆರ್ ವಾಂಟಿಂಗ್, ಕಮ್ ವಿಲ್ ಟೇಕ್ ಎ ಫೋಟೋ. ಆಲ್ ರೈಟ್ ಅಂತ ಬಂದರು, ಫೋಟೋ ತಗೊಂಡ್ವಿ. ಆ ಕಾಲದಲ್ಲಿ ರೋಲ್ 15 days ಆದ್ಮೇಲೆ ಆ ರೋಲ್ ತಗೊಂಡೋಗಿ ಡೆವಲಪ್ಮೆಂಟ್ ಕೊಟ್ರೆ ಆ ಪೋರ್ಷನ್ ಮಾತ್ರ ಏನಿಲ್ಲ, ಬ್ಲ್ಯಾಂಕ್ ಆಗಿತ್ತು. ಹೋಗ್ಬಿಟ್ಟು ಅವ್ರಿಗೆ ತೋರಿಸಿ, ಅವರು ನಕ್ಬಿಟ್ಟು, ಐ ಟೋಲ್ಡ್ ಯು ನೋ ದ ರಿಷೀಸ್ ವಿಲ್ ನಾಟ್ ಗಿವ್ ಪರ್ಮಿಷನ್, ಸಿ ವಾಟ್ ಹಸ್ ಹ್ಯಾಪನ್ಡ್. ತಿರ್ಗಾ ನಾವು ಹೋಗಿ ಅಮ್ಮ ಹತ್ರ ತೋರಿಸ್ಬಿಟ್ಟು, ಅಮ್ಮ ಹಿಂಗೆ ಮಾಡ್ಬಿಟ್ರು ನೋಡಿ ಅವ್ರಂತ. ಅವ್ರು ಬಂದು ತಿರ್ಗಾ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಏನಪ್ಪ ಏನಾದ್ರು ಮಾಡಿ. ವೆಯ್ಟ್ ಮಾಡಿದ್ರು. 1 week ಆದ್ಮೇಲೆ ಈ ಸೆಡ್ ದ ರಿಷೀಸ್ ಆರ್ ಗಿವನ್ ಪರ್ಮಿಷನ್, ಕಮ್ ಅಂತ ಫೋಟೋ ತೆಗೆದ್ವಿ. ಅದೇ ಗ್ರೂಪ್ ಫೋಟೋ ನೋಡಿದ್ರಲ್ಲ, ಬ್ಲ್ಯಾಕ್ ಆ್ಯಂಡ್ ವೈಟ್, ಅದು ಅವ್ರು ಇದ್ರು. ಸೊ ಆ ಥರ ರಿಷೀಸ್ ಆರ್ ವೆರಿ ಸ್ಟ್ರಿಕ್ಟ್.
ಈಗ ಋಷಿ ವರ್ಕರ್ ಅಂತ ಒಬ್ಬ ಸೈಕಿಕ್ ಒಂದು ಪ್ರೋಗ್ರಾಮ್. She is in America. She claims to have connection with the rishis, but maybe she may be a rishi worker. Mukesh Vats ಅಂತ ಒಂದು ಯೂಟ್ಯೂಬ್ ನ ಬರ್ತದೆ. He has got connection with her, but is one way trafficked. Only she can contact him whenever she wants, and she gives him the knowledge. ಅದನ್ನ ಅವರು ಯೂಟ್ಯೂಬ್ ನಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ. ಅದೆಲ್ಲ ನಮ್ಮ ಗುರು ಏನ್ ಹೇಳಿದಾರೋ ಅದೇ ಅವ್ರು ಹೇಳಿದ್ದಾರೆ. ಇಟ್ ಮ್ಯಾಚಸ್ 100%. ಅವರು ಶಿ ಇಸ್ ಸೆಕ್ಲೂಡೆಡ್. ಶಿ ಹ್ಯಾಸ್ ನೋ ಕನೆಕ್ಷನ್ ವಿತ್ ಔಟ್ಸೈಡ್ ವರ್ಲ್ಡ್. ಟೋಟಲಿ ಶಿ ಇಸ್ ಔಟ್. She doesn't want. Yes, sir. Because it will interfere in her spiritual path. Okay. ಸರ್, ಈಗ ಕೆಲವೊಬ್ರು ಅಂದ್ರೆ ತುಂಬಾ ಕಾಲಜ್ಞಾನಗಳು ಪ್ಲಸ್ ಇದು ಹೇಳೋ ಪ್ರಕಾರ 2024-25 ಕೆಲವೊಂದು ಅದು ಬೇಕಾದಷ್ಟು ಬಂದಿದೆ ಯೂಟ್ಯೂಬ್ ನಲ್ಲಿ. ಆಫ್ಟರ್ 25 when Shani transfers from Kumbha to Meena, so many things are going to happen ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಥರ್ಡ್ ವರ್ಲ್ಡ್ ವಾರ್ ವಿಲ್ ಸ್ಟಾರ್ಟ್ ಅಂತ. ಇವಾಗಲೇ ನೋಡಿ ಇಸ್ರೇಲ್ ಗಾಜಾ ಶುರು ಆಯ್ತು. ಅದಾದ್ಮೇಲೆ ನಾವು ದ ಯೆಮೆನ್ ಪೀಪಲ್ ದೇ ಹ್ಯಾವ್ ಸ್ಟಾರ್ಟೆಡ್ ದ ವಾರ್. ಇವಾಗ ಅದರಿಂದ ಏನಾಗಿದೆ, ಅಮೆರಿಕ ಇಸ್ ಥಿಂಕಿಂಗ್ ಆಫ್, ಇವಾಗ ನಿನ್ನೆ ರೀಸೆಂಟ್ ಆಗಿ ದೇ ಹ್ಯಾವ್ ಬಾಂಬ್ಡ್ ಇರಾಕ್ ಅಂಡ್ ಸಿರಿಯಾ. ಸೊ ಆ ಥರ ಸ್ಪ್ರೆಡ್ ಆಗ್ತಾ ಹೋಗ್ತದೆ. ಅದು ಇಟ್ ಟೇಕ್ಸ್ ಟೈಮ್. ನೋಡಿ, ಈ ಚಿಕ್ಕ ವಾರ್ ಇಸ್ರೇಲ್ ಗಾಜಾನೇ 5 months ಆಯ್ತು, ಮುಗ್ದಿಲ್ಲ. ಅಂಡ್ ರಷ್ಯಾ ಯುಕ್ರೇನ್ ವಾರ್ ನೋಡಿ 2 years ಆಯ್ತು, ಇನ್ನೂ ನಡೀತಾನೆ ಇದೆ. ಸೊ ಆ ಥರ ಇಟ್ ವಿಲ್ ಟೇಕ್ 20-25 years. ಈ ವಿಷಯಗಳ ಬಗ್ಗೆ ಗುರುಗಳು ಏನಾದರೂ ತಿಳಿಸಿದ್ರಾ? ಅಂದ್ರೆ 24-25 ಅದೇ ಅವ್ರು ಹೇಳಿದ್ರಲ್ಲ, ಫ್ಯೂಚರ್ ದೇ ವಿಲ್ ಬಿ ದ ಬ್ಯಾಟಲ್ ಆಫ್ ಆರ್ಮಗೆಡಾನ್ ಅಂಡ್ ಇಟ್ ಸ್ಟಾರ್ಟ್ ಫ್ರಮ್ ಇಸ್ರೇಲ್ ಇಟ್ ಸೆಲ್ಫ್. ಸೊ ಶುರು ಆಗಿದೆ ಇಸ್ರೇಲ್ ನಿಂದ, ಅಂಡ್ ಇಟ್ ವಿಲ್ ಸ್ಪ್ರೆಡ್ ವರ್ಲ್ಡ್ ವೈಡ್. ದ ವೆಸ್ಟ್ ಅಂಡ್ ಈಸ್ಟ್ ವಿಲ್ ಫೈಟ್ ಅಗೇನ್ಸ್ಟ್ ಈಚ್ ಅದರ್, ಅಂಡ್ ಇಂಡಿಯಾ ವಿಲ್ ಬಿ ಡ್ರಾಗ್ಡ್ ಇಂಟು ಇಟ್. ಕೆಲವರೆಲ್ಲ ಹೇಳಿದ್ದಾರೆ ಅದು ಬೇಡ. ಅಂಡ್ ಅಟ್ ದಟ್ ಟೈಮ್ ಒಂದು ಇದು ಮಾತ್ರ ಹೇಳ್ಬೋದು, ವೆನ್ ದ ಇಂಟೆನ್ಸ್ ವಾರ್ ವಿಲ್ ಟೇಕ್ ಪ್ಲೇಸ್, ಸಿಕ್ಕಾಬಟ್ಟೆ ಎಲ್ಲ ಕಡೆ, ಆವಾಗ ಏನಾಗ್ತದೆ, ಕಲ್ಕಿ ಭಗವಾನ್ ಫ್ರಮ್ ಶಂಬಲ ವಿತ್ ಹಿಸ್ ಆರ್ಮಿ ಕಮಾಂಡೆಡ್ ಬೈ ಭಗವಾನ್ ಪರಶುರಾಮ ವಿಲ್ ಕಮ್ ಔಟ್ ಅಂಡ್ ಹಿ ವಿಲ್ ಓವರ್ ರನ್ ದ ಕಂಟ್ರಿ. ಅಲ್ಲಿ ಈಸ್ಟ್ ಎಲ್ಲ ಅಧರ್ಮವನ್ನೆಲ್ಲ ಡಿಸ್ಟ್ರಾಯ್ ಮಾಡಿಕೊಂಡು ಹಿ ವಿಲ್ ಗೋ ಟು ಆಕ್ಚುಯಲ್ ಶ್ರೀಲಂಕಾ ವಿಚ್ ಇಸ್ ಅಂಡರ್ ದ ಓಷಿಯನ್. ಉಜಿಯಿಂದ ಸ್ಟ್ರೈಟ್ ಲೈನ್ ಮಾಡಿ ಈಕ್ವೇಟರ್ ಎಲ್ಲಿ ಕಟ್ ಆಗ್ತದೆ ಕೆಳಗಡೆ 800 miles ದೇರ್ ಇಸ್ ಆಕ್ಚುಯಲ್ ಶ್ರೀಲಂಕಾ. ಅದು ಯಾರು ರಾವಣ ಇದ್ದಿದ್ದು, ಅದು ಬಂದು ಆಕ್ಚುಲ್ ಆಗಿ ಕುಬೇರನ್ ಸಿಟಿ, ಅಲ್ಲಿಂದ ಅವ್ನು ಸ್ನ್ಯಾಚ್ ಮಾಡ್ಕೊಂಡು ಬಂದು ಇಟ್ಕೊಂಡ. ರಾವಣನ್ ಬ್ರದರೇ ಕುಬೇರ ಸ್ವಂತ. ಸೊ ಅದು ಸುದರ್ಶನ ಚಕ್ರದಿಂದ ಕವರ್ ಆಗಿದೆ, ಪ್ರೊಟೆಕ್ಟ್ ಆಗಿದೆ. ಅಲ್ಲಿ ಅಪೂರ್ವ ಕನ್ಯಾ ಮಹಾಲಕ್ಷ್ಮಿ ಸಾಕ್ಷಾತ್ ಅಲ್ಲಿ ಇದ್ದಾರೆ. ಅದೊಂದು ದೊಡ್ಡ ಕತೆ. ಅವ್ರು ಮದುವೆ ಮಾಡಿಕೊಂಡು ವಿಲ್ ಕಮ್ ಬ್ಯಾಕ್ ಟು ಇಂಡಿಯಾ, ಸೌತ್ ಇಂಡಿಯಾ, ಆನ್ ದ ಬ್ಯಾಂಕ್ಸ್ ಆಫ್ ತಾಮರಪರ್ಣಿ ರಿವರ್ ಬರ್ತಾರೆ. ಬಂದು ನಮ್ಮ ಬೆಂಗಳೂರಿಗೆ ಬರ್ತಾರೆ, ನಮ್ಮ ಮನೋವತಿ ಪಾಸ್ ಹಾಕೊಂಡು ಹೋಗ್ತಾರೆ. ಅಲ್ಲಿಂದ ವಿಲ್ ಗೋ ಟು ಡೆಲ್ಲಿ. ಅಲ್ಲಿ ಮರ್ವಾಪಿ ದೇವಾಪಿ ಅಂತ ಇಬ್ಬರು ಇದ್ದಾರೆ. ಇವಾಗ ಅವರು ದೇ ಆರ್ ಮೆಡಿಟೇಟಿಂಗ್ ಆನ್ ದ ಬ್ಯಾಂಕ್ಸ್ ಆಫ್ ಮಹಾನದಿ ರಿವರು. ಅವ್ರಿಗೆ ಇನ್ಚಾರ್ಜ್ ಕೊಟ್ಬಿಟ್ಟು ಅವ್ರು ವೈಶಾಖ ವ್ಯಾಲಿಗೆ ಹೋಗ್ಬಿಟ್ಟು ಅಲ್ಲಿ ಹಿ ಟೇಕ್ಸ್ ಚಾರ್ಜ್ ಫ್ರಮ್ ದ ಯುಗ ಪುರುಷ ಬುದ್ಧ. ಅಂಡ್ ಬುದ್ಧ ವಿಲ್ ಗೋ ಬ್ಯಾಕ್ ಟು ವೈಕುಂಠ. ಹಿ ವಿಲ್ ಬಿಕಮ್ ದ ನೆಕ್ಸ್ಟ್ ಯುಗ ಪುರುಷ. ಅಂಡ್ ಫ್ರಮ್ ದೇರ್ ಹಿ ವಿಲ್ ಗೋ ಬ್ಯಾಕ್ ಟು ವೈಕುಂಠ ವಿತ್ ಆಲ್. So this is going to happen, and there is a volcano which is underneath the sea between Indonesia and Andaman Nicobar Islands. It will erupt. ಅದು ಎರಪ್ಟ್ ಆಗುವಾಗ ಹ್ಯೂಜ್ ಸುನಾಮಿ ವಿಲ್ ಟೇಕ್ ಪ್ಲೇಸ್. ದ ಹೈಟ್ ಆಫ್ ದ ವೇವ್ಸ್ ವಿಲ್ ಬಿ 3000 feet. ಸೊ ಎಲ್ಲೆಲ್ಲಿ ಕೋಸ್ಟಲ್ ಏರಿಯಾ ಇದೆಯೋ ಎಲ್ಲ ವಿಲ್ ಗೆಟ್ ಸಬ್ಮರ್ಸ್ಡ್ ವಿತೌಟ್ ಎನಿ ಮರ್ಸಿ.